ಬೈಕಲ್ಲಿ ಹೋದ್ರೂ ಕಷ್ಟ, ಕಾರ್ನಲ್ಲಿ ಹೋದ್ರೂ ಕಷ್ಟ. ಬೆಲೆ ಏರಿಕೆ ಬಿಸಿ ಸಾಮಾನ್ಯ ಜನರನ್ನ ಬೆಂಬಿಡದೆ ಕಾಡ್ತಾ ಇದೆ. ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮುಂದೊಂದು ದಿನ ದ್ರವರೂಪದ ಬಂಗಾರ ಸಿಗೋದೇ ಡೌಟು. ಅಂಥದ್ರಲ್ಲಿ ಕರ್ನಾಟಕ ರಾಜ್ಯದ ಜೈವಿಕ ಅಭಿವೃದ್ಧಿ ಮಂಡಳಿ ಈಗಿನಿಂದಾನೇ ಈ ಭೂಮಿಯ ಮೇಲಿನ ನೈಸರ್ಗಿಕ ಸಂಪತ್ತುಗಳನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಪರ್ಯಾಯ ಇಂಧನದ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಕರ್ನಾಟಕ ರಾಜ್ಯದ ಜೈವಿಕ ಅಭಿವೃದ್ಧಿ ಮಂಡಳಿ ಹಾಗೂ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಬಾಗಲಕೋಟೆಯಲ್ಲಿ ಸ್ಥಾಪನೆಗೊಂಡಿರೋ ಜಿಲ್ಲಾ ಜೈವಿಕ ಇಂಧನ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕ ಕೇಂದ್ರವೇ ಅದಕ್ಕೆ ಸಾಕ್ಷಿ. ಈ ಜೈವಿಕ ಕೇಂದ್ರದಲ್ಲಿ ಹೊಂಗೆ, ಬೇವು, ಸೀಮರೂಬ, ಹಿಪ್ಪೆ ಸೇರಿದಂತೆ ವಿವಿಧ ಮರಗಳ ಬೀಜದಿಂದ ಜೈವಿಕ ಇಂಧನವನ್ನು ತಯಾರಿಸಲಾಗುತ್ತೆ. ಈ ಜೈವಿಕ ಇಂಧನದ ಅಭಿವೃದ್ಧಿ ಮಂಡಳಿ ಮತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಈ ಜೈವಿಕ ಇಂಧನ ಅಭಿವೃದ್ಧಿ ಮತ್ತು ತರಬೇತಿ ಕೇಂದ್ರವನ್ನು ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಈ ಜೈವಿಕ ಇಂಧನವನ್ನು ಅಭಿವೃದ್ಧಿಗೊಳಿಸುವಂಥದ್ದು. ಅದರ ಮುಖಾಂತರ ಈ ಸಾಂಪ್ರದಾಯಿಕ ಇಂಧನವಾದಂಥ ಡೀಸೆಲ್ ಮತ್ತು ಪೆಟ್ರೋಲ್ ಬಳಕೆ ಕಡಿಮೆ ಆಗಬೇಕು, ಜೈವಿಕ ಇಂಧನ ಬಳಕೆ ಹೆಚ್ಚಾಗಬೇಕು. ಅದರಿಂದ ವಾಹನಗಳ ಸುರಕ್ಷತೆ ಕೂಡ ಹೆಚ್ಚಾಗ್ತದೆ ಮತ್ತು ಪರಿಸರ ಮಾಲಿನ್ಯ ಕಡಿಮೆ ಆಗ್ತದೆ. ನಾವೀಗಾಗಲೇ ಇದನ್ನು ನಮ್ಮ ವಾಹನಗಳಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಉಪಯೋಗ ಮಾಡಿ ನೋಡಿದ್ದೇವೆ. ಕಾರ್ಬನ್ ಕಂಟೆಂಟ್ 0 ಬಂದದ್ದನ್ನು ನಾವು ಗಮನಿಸಿದ್ದೇವೆ ಮತ್ತು ನಮ್ಮ ಎಲ್ಲ ಗಾಡಿಗಳ ಪಿಕಪ್ ಕೂಡ ಭಾಳ ಚೆನ್ನಾಗಿ ಬರ್ತಾ ಇದೆ. ಇದರ ಮುಖ್ಯ ಉದ್ದೇಶ ರೈತರಿಗೆ, ಇದನ್ನು ಬೆಳೆಯುವಂಥ ರೈತರಿಗೆ ನೇರವಾಗಿ ಅದರ ಲಾಭ ತಟ್ಟಬೇಕು ಮತ್ತು ಬೀಜ ಸಂಗ್ರಹಣೆಯಲ್ಲಿ ಅನೇಕ ನಿರುದ್ಯೋಗಿ ಜನರಿಗೆ ಒಂದು ಉದ್ಯೋಗ ಅವಕಾಶ ಲಭ್ಯವಾಗ್ತದೆ. ನೂತನವಾಗಿ ನಿರ್ಮಾಣಗೊಂಡಿರುವ ಈ ಜೈವಿಕ ಇಂಧನ ತಯಾರಿಕಾ ಘಟಕ ಈಗ ಎಲ್ಲರ ಆಕರ್ಷಣೀಯ ಕೇಂದ್ರ ಬಿಂದು. ಯಾಕೆ ಅಂತೀರಾ? ಈ ಘಟಕದಲ್ಲಿ ತಯಾರಾಗೋ ಡೀಸೆಲ್, ಹೊಂಗೆ, ಬೇವು, ಸೀಮರೂಬ, ಹಿಪ್ಪೆ ಸೇರಿದಂತೆ ವಿವಿಧ ಮರಗಳ ಬೀಜದಿಂದ ತಯಾರಾದ ಡೀಸೆಲ್ನಿಂದ ವಾಹನಗಳು ಓಡಾಡುತ್ತವೆ. ಇದು ಒಂದು ಪರ್ಯಾಯ ಇಂಧನ ವ್ಯವಸ್ಥೆಗೆ ಇದೊಂದು ಅತ್ಯಂತ ಚೆನ್ನಾಗಿರುವಂಥ ವ್ಯವಸ್ಥೆ ಅನ್ಬೋದು. ಇದು ಕರ್ನಾಟಕ ರಾಜ್ಯದಲ್ಲಿ 23ನೇ ಘಟಕ. ಇದೊಂದು ಮಾಡಿದ್ದು ನಮಗೆ ಅತ್ಯಂತ ಸಂತೋಷದ ಸಂಗತಿ. ಈ ನಮ್ಮ ಭಾಗದ ನಿರುದ್ಯೋಗಿ ಯುವಕರಿಗೆ ಮತ್ತು ನಮ್ಮ ಭಾಗದ ಜನರ ಒಂದು ಅಭಿವೃದ್ಧಿಗೆ ಇದೊಂದು ಉತ್ತಮವಾದ ಒಂದು ಕೊಡುಗೆ ಅನ್ಬೋದು. ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರದಿಂದ ಒಂದು ಜಂಟಿ ಉತ್ತಮ ಪ್ರಯತ್ನ ಇದಾಗಿದೆ. ಈಗ ನಮ್ಮಲ್ಲಿ ಡೀಸೆಲ್ ತಯಾರು ಮಾಡಕತ್ತಿಂದ ಅದು ಬೇರೆ ಡೀಸೆಲ್ ಬಿಟ್ಟು ಈ ಡೀಸೆಲ್ ಹಾಕೊಂಡೋಗತ್ತೀವಿ. ಅದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಅದು ಕಾರ್ಬನ್ ಹೊಡಿತಿತ್ತು, ಇದು ಆದ್ರೆ ಕಾರ್ಬನ್ ಹೊಡೆಯಂಗಿಲ್ಲ. ಅದ್ರ ಸಂಬಂಧ ಇದು ನಮ್ಗೆ ಇಂಜಿನನ್ನು ಸ್ಮೂತಾಗಿ ಇದು ಆಗತ್ತೈತೆ ರೀ. ಈಗಾಗಲೇ ದೇಶದಲ್ಲಿ 65 ಹಾಗೂ ಕರ್ನಾಟಕದಲ್ಲಿ 24 ಘಟಕಗಳು ಕಾರ್ಯನಿರ್ವಹಿಸ್ತಾ ಇವೆ. ಒಟ್ಟು ಸುಮಾರು 9 ರಿಂದ 12 ಲಕ್ಷ ರೂಪಾಯಿಗಳಲ್ಲಿ ತಯಾರಾಗುವ ಈ ಘಟಕ ಜೈವಿಕ ಇಂಧನ ತಯಾರಿಕೆಯ ಜೊತೆಗೆ ರೈತರು ಹಾಗೂ ನಿರುದ್ಯೋಗಿಗಳ ಪಾಲಿಗೆ ಸಂಜೀವಿನಿಯಾಗಿದೆ.